ನನ್ನ ಶ್ರದ್ಧೆಯ ತಂದೆ ತಾಯಿ ಸಮಂತ ಈ ಮುದ್ದು ಮಕ್ಕಳ ಪಾಲಕರೇ, ನನ್ನ ಗೆಳೆಯರಾದ ವೆಂಕಟೇಶ್ ಬಡಿಗೇರ್, ಚಂದ್ರ ಹರಿಹರ್, ಇತರೆ ಎಲ್ಲ ನನ್ನ ಸ್ನೇಹಿತರು, ಇವತ್ತು ಈ ಒಂದು ಶಾಲೆಯ ವಾತಾವರಣ ನೋಡಲು ಬಹಳ ಸಂತೋಷ ಆಗ್ತದೆ. ಇವತ್ತು ಬೆಂಗಳೂರಿನ ಯಾವುದೇ ಖಾಸಗಿ ಇಂಟರ್ನ್ಯಾಷನಲ್ ಶಾಲೆಯ ಕಡಿಮೆ ಎನ್ನದಂತೆ ಒಂದು ಸ್ನೇಹ ಸಮ್ಮೇಳನ ಇಲ್ಲಿ ಆಯೋಜನೆ ಮಾಡಿದ್ದೇವೆ. ತಾವು ಈಗ ನಾನು ನಮ್ಮ ಮಕ್ಕಳ ಒಂದು ನೃತ್ಯ ಪ್ರದರ್ಶನ ನೋಡಿದೆ. ಅತ್ಯದ್ಭುತವಾದಂತಹ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ಮಕ್ಕಳು. ನನಗನ್ಸುತ್ತೆ ಈ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು, ಈಗ ಕಲಿತಂತಹ ಮಕ್ಕಳು ವಿಶೇಷವಾಗಿ ಈಗ ತಾವೇನು ಈಗ ನಮ್ಮ ಕಲಿತಾ ಇದ್ದೇನೆ, ಎಲ್ಲ ಪಾಲಕರು ಹೆಮ್ಮೆಯಿಂದ ಇರಲಿ. ನಿಮ್ಮ ಮಕ್ಕಳು ಬೌದ್ಧಿಕವಾಗಿ ಅತ್ಯಂತ ಎತ್ತರದಲ್ಲಿದ್ದಾರೆ ಅಂತ ಒಳ್ಳೆಯ ಶಿಕ್ಷಣ ಈಗ ನಮ್ಮ ಕೇಂದ್ರ ಶಾಲೆಯಲ್ಲಿ ಸಿಗ್ತಾ ಇದೆ. ಇವತ್ತು ಶಿಕ್ಷಣ ಅಂತ ಅನ್ನೋದು ಕೇವಲ ಅಕ್ಷರ ಕಲಿಕೆ ಮಾತ್ರ ಅಲ್ಲ. ಅದು ಮಕ್ಕಳನ್ನು 4 ಆಯಾಮಗಳಲ್ಲಿ ನಾವು ಬೆಳೆಸಬೇಕಾಗುತ್ತೆ. ದೈಹಿಕ, ಮಾನಸಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ. ಇದನ್ನು ಹೇಳಿದವರು ಸ್ವಾಮಿ ವಿವೇಕಾನಂದರು. ಮಕ್ಕಳನ್ನು ಸರ್ವಶಕ್ತವಂತನಾಗಿ ಮಾಡಬೇಕಂತೇಳಿ ವಿವೇಕಾನಂದರು ಹೇಳ್ತಾರೆ. ಅದರ ಒಂದು ಪುಟ್ಟ ಸಾಕಾರ ರೂಪ ನಮ್ಮ ಕೇಂದ್ರ ಶಾಲೆಯ ಮಕ್ಕಳು ಅಂತ ಹೆಂಗೆ ಹೇಳ್ತೇನೆ. ನಾನು ಸಹಿತವಾಗಿ ಈ ಶಾಲೆಯ ಹಳೆ ವಿದ್ಯಾರ್ಥಿ. 80-81ರಿಂದ 82-83ವರೆಗೆ ಸೆಕ್ಷನ್ ಒಂದು ಸೆಕ್ಷನ್ ಆಗ್ಬೋದೇನೋ. ಇಲ್ಲ, ನಾನು 5ನೇ ತರಗತಿ, 6 ಮತ್ತು 7ನೇ ತರಗತಿ ಓದಿದ್ದೇನೆ. ಇದೇ ಅಂಗಳದಲ್ಲಿ ನಾನು ಆಟ ಆಡಿದ್ದೀನಿ. ನಮ್ಮೆಲ್ಲ ಗೆಳೆಯರು ಇದೇ ಇಲ್ಲಿ ಕಿಟಕಿದಲ್ಲ, ಅವರಿಗೆ ಗಿಳಿಯುಂಡು ಅಂತ ಬರ್ತಿದ್ದೆ. ರೆಡಿ ಬರೋಬರ ಮಧ್ಯಾಹ್ನ 3 ಗಂಟೆಗೆ ಅಲ್ಲಿ ರೆಡಿ ಹಚ್ಚೋರು. ಅಲ್ಲಿ ಗಿಳಿಯುಂಡು ಹೇಳಿದ್ರು. ಅಲ್ಲೇನೋ ನಮ್ಮ ಮಕ್ಕಳು ಕಾರ್ಯ ಬರ್ತಿದ್ದು ನಾವು ಕೇಳ್ತಾ ಇದ್ದೇವೆ. ನಾವು ಇದೇ ಶಾಲೆಯಿಂದ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ರಾಯಚೂರಿಗೆ ಜಾಂಬರ್ ಹೋಗಿದ್ದೇವೆ ನಾವು. ನಿನ್ನೆ ನಮ್ಮ ಶಾಲೆಯ ನನ್ನ ಗೆಳೆಯರು ಮಾದೇಶ್ ನೆಲೂಸ್ನವರು ಮತ್ತು ಮೇಘನ ಪೂಜಾರಿ ಅವರು ಮಧುರ ನೆನಪನ್ನು ನಮ್ಮ ಮಧ್ಯೆ ಮಾಡಿಕೊಂಡು ನಾವು ಅಂಥ ಒಂದು ಶಾಲೆ ನಮ್ಮ ಕೇಂದ್ರ ಶಾಲೆ. ಆ ಸಮಯದಲ್ಲಿ ಸುಮಾರು 35-36 ವರ್ಷಗಳಿಂದ ಕೇವಲ 5, 6 ಮತ್ತು 7ನೇ ತರಗತಿಯಲ್ಲಿ ಸುಮಾರು 500 ವಿದ್ಯಾರ್ಥಿ ಓದ್ತಾ ಇದ್ದೇವೆ. ಒಂದು ಅತ್ಯಂತ ಒಂದು ವೈಭವಿತವಾಗಿ ಬರುವಂಥ ಶಾಲೆ ನಮ್ಮ ಕೇಂದ್ರ ಶಾಲೆ. ಇವತ್ತು ನಿಮ್ಮ ತಂದೆ ಹೇಳಿದರು, ನಾನು ಇದೇ ಶಾಲೆ ವಿದ್ಯಾರ್ಥಿ ಅಂತ ಹೇಳಿದರು ಅವರು. ನೋಡಿ, ನಮ್ಮ ತಂದೆ ನಾನು ಇದೇ ಶಾಲೆ ವಿದ್ಯಾರ್ಥಿಗಳು. ಆದರೆ ಕಾಲ ನಂತರ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಒಂದು ಹಂತಕ್ಕೆ ಈ ಶಾಲೆ ಮುಚ್ಚಿ ಹೋಗುವಂಥ ಒಂದು ಸಂದರ್ಭ ಬಂತು. ನಾನು ಇನ್ನೂ ಜಿಲ್ಲಾನ್ಯಾಯಾಧೀಶನಾಗಿದ್ದೆ. ಕರ್ನಾಟಕ ರಾಜ್ಯ ಕಾನೂನು ಸುಳ್ಳು ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿದ್ದೆ. ಆ ಸಮಯದಲ್ಲಿ ಮಾನ್ಯ ಹೈಕೋರ್ಟಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲಾಯಿತು. ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯ ತುಂಬ ಕಡಿಮೆ ಇದೆ. ಅಲ್ಲಿ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಮೂಲಭೂತ ಸೌಕರ್ಯಗಳು ಇಲ್ಲ ಅಂತೇಳಿ ಒಂದು PI ಪಬ್ಲಿಕ್ ಇಂಟ್ರೆಸ್ಟ್ ಎಜುಕೇಷನ್ ಹಾಕಿದ್ರು. ಆಗ ನಮಗೆ ನಿರ್ದೇಶನ ಕೊಟ್ಟು ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳನ್ನು ಒಂದು ಪರಿಶೀಲನೆ ಮಾಡಿ ವರದಿ ಕೊಡಬೇಕಂತ ಒಂದು ಕೆಲಸ ಸಂಬಳ ಕೊಟ್ಟು 1 ವರ್ಷ ಆಗತಕ್ಕಂಥ ಕೆಲಸವನ್ನು ಕೇವಲ 2 ತಿಂಗಳಲ್ಲಿ ಮಾಡಿ ಮುಗಿಸಿ.
70,000 ಶಾಲೆ ಇದೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳು. ಎಲ್ಲದರ ಜೊತೆಗೆ ಮೂಲ ಸೌಕರ್ಯ ತುಂಬ ಕಡಿಮೆ ಇದೆ. ಹಾಗೆ ನಾನು ನಮ್ಮ ಶಾಲೆ ವಿಸಿಟ್ ಬಂದಾಗ ಆ ಕಡೆ ಸ್ಕೂಲುಗಳು 2 ತುಸು ಬಿದ್ದಿದ್ದು. ಆಗ ಮಕ್ಕಳ ಸಂಖ್ಯೆ ಕೇವಲ 8. ಇದು 2019 ಇಶ್ಯೂ ಆಗಿರ್ತಕ್ಕಂಥದ್ದು ಸಮೀಕ್ಷೆ. 2019ರಲ್ಲಿ ಕೇವಲ 8 ಮಕ್ಕಳು ಇದ್ದು ಶಿಕ್ಷಕರುಗಳು, ಆವಾಗಿನ ಶಿಕ್ಷಕರುಗಳು ಇನ್ನು ಮುಂದೆ ಈ ಶಾಲೆ ನಡೆಯುವುದಿಲ್ಲ, ಮುಚ್ಚಿ ಹೋಗುತ್ತೆ ಅಂತ ಆತಂಕದಲ್ಲಿದ್ದರು. ಆಗ ನಾವು ಬಂದು ಗಮನಿಸಿ ಜಿಲ್ಲಾ ಪಂಚಾಯತಿಯಿಂದ ಸುಮಾರು 30,000 ಲಕ್ಷ ಹಣವನ್ನು ಬಿಡುಗಡೆ ಮಾಡಿಸಿ ಈ ಒಂದು ಸಂಸ್ಕೃತಿ ರೂಪ ಕೊಟ್ಟಿದ್ದೀವಿ ನಾವು. ಹಾಗೆ ನಂತರ ಕಳೆದ 2 ವರ್ಷಗಳಿಂದ ನಾವೆಲ್ಲ ಗೆಳೆಯರು ಸೇರಿ ಏನು ಈ 89 ಎಲ್ಲ ಗೆಳೆಯರು ಲಕ್ಷ್ಮಣ ಬೀದಿ ನೀವು ಮನ್ನಾಪುರ ಎಂಟೂರು ನಾನು ಇಲ್ಲೇ ಅಲ್ಲೇ ಹೇಳ್ತೀವಿ. ತುಂಬ ಇದೆ. ಸ್ವಲ್ಪ ಹಣ ಹಾಕಿ ಈ ಪೇಂಟಿಂಗ್ ಕಿತ್ತು ಎಲ್ಲ ಮಾಡಿದ್ದೆವು. ಆಗ ಸಂಗಮೇಶ್ ಬಂಡಗಳು ಬಂದರು. ಅವರು ಬಂದಿದ್ದೇ ತಡ ನಮ್ಮ ಶಾಲೆ ಒಂದು ನಿಂತ ವೇಗದಲ್ಲಿ ನಿಂತಾಯಿತು. ಹೀಗಾಗಿ ಬಂಡಗಳು ಸಂಗಮೇಶ್ ಅವರವರ ಪರಿಶ್ರಮದಿಂದ, ಇತರೆ ಶಿಕ್ಷಕರ ಪರಿಶ್ರಮದಿಂದ, ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕೋರೇರ್ ಅವರ ಸಹಕಾರದಿಂದ, ಜಸ್ಮಿನ್ ಕೆಲ್ಲದ ಅವರಿಂದ, ಸದಸ್ಯರು ಗುರುಗಂಟೆರವರಿಂದ ಹಾಗೂ ಇನ್ನಿತರ ಅನೇಕ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಇವತ್ತು ನಮ್ಮ ಕೇಂದ್ರ ಶಾಲೆ ಇಲಕಲ್ಲ ನಗರದಲ್ಲಿ ಒಂದು ಗುರುತಿಸುವಂಥ ಒಂದು ಶಾಲೆಯಾಗಿ ಆಗಿದೆ. ಹೀಗಾಗಿ ಇದಕ್ಕೆ ಕಾಣಬೇಕಾದಂಥ ಎಲ್ಲರಿಗೂ ನಾವು ಜನ ಸಮರ್ಪಿಸ್ತೇನೆ. ಅಲ್ಲಿ ದಾನಿಗಳಿದ್ದಾರೆ, ಇವತ್ತಿನ ಕಾರ್ಯಕ್ರಮಕ್ಕೆ ದಾನಿಗಳು ಸಹಾಯ ಮಾಡಿದ್ದಾರೆ. ಹಾಗೆ ನಮ್ಮ ಶಾಲೆಗೆ ಬೇಕಾದ ಟ್ರ್ಯಾಕ್ ಸೂಟು ಮತ್ತು ಸರ್ವಿಸ್ನವರು, ಸ್ಕೂಲ್ ಬ್ಯಾಗು ಮತ್ತು ಇನ್ನಿತರ ಕಂಪ್ಯೂಟರ್ಗಳ ಮನ್ನಾಪುರವರು, ಇನ್ನಿತರ ಅನೇಕ ರೀತಿಯ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು ನಮ್ಮ ದಾನಿಗಳು, ಇಲಕನಗರ ಸೌರದ ನಾಗರಿಕರು ಎಲ್ಲರೂ ಕೊಟ್ಟಿದ್ದಾರೆ. ಎಲ್ರಿಗೂ ನಾನು ಅನಂತ ಧನ್ಯವಾದವನ್ನು ಹೇಳ್ತೇನೆ. ಆದರೆ ಒಂದು ವಿಚಾರವನ್ನು, ಒಂದು ಗಂಭೀರ ವಿಚಾರವನ್ನು ಈ ನಮ್ಮ ಕೇಂದ್ರ ಶಾಲೆಯ ಈ ವರ್ಷದ ಸ್ನೇಹ ಸಮ್ಮೇಳನದ ಮೂಲಕ, ವೇದಿಕೆಯ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಸರ್ಕಾರಿ ಶಾಲೆಗಳು, ಕನ್ನಡ ಸರ್ಕಾರಿ ಶಾಲೆಗಳು ನಮ್ಮ ಕನ್ನಡದ ಕರ್ನಾಟಕದ ಅಸ್ತಿತ್ವ, ಅಸ್ಮಿತೆ. ಹೀಗಾಗಿ ನಾನು ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಲ್ಲಿ, ಗೌರವಾನ್ವಿತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಗೌರವಾನ್ವಿತ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರು, ಹಾಗೂ ಇತರ ಎಲ್ಲ ಗೌರವಾನ್ವಿತ ಸಚಿವರುಗಳು, ಗೌರವಾನ್ವಿತ ನಮ್ಮ ಕರ್ನಾಟಕದ 24 ಶಾಸಕರುಗಳು ಮತ್ತು ವಿಧಾನ ಪರಿಷತ್ ಶಾಸಕರುಗಳು ಎಲ್ಲರಲ್ಲಿ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ. ನಮ್ಮ ಸರ್ಕಾರಿ ಕನ್ನಡ ಶಾಲೆಯನ್ನು ದಯವಿಟ್ಟು ಉಳಿಸಿ ಬೆಳೆಸಿ ಅಭಿವೃದ್ಧಿ ಮಾಡಿ ನಿಮ್ಮಲ್ಲಿ ನನ್ನ ಒಂದು ಸವಿನಯ ಪ್ರಾರ್ಥನೆ, ಕಳಕಳಿಯ ಪ್ರಾರ್ಥನೆ. ಕನ್ನಡ ಶಾಲೆ ಮುಚ್ಚಿದರೆ ಕನ್ನಡ ಮುಚ್ಚಿದಂತೆ, ಕರ್ನಾಟಕ ಮುಚ್ಚಿದಂತೆ. ಹೀಗಾಗಿ ಇದು ನಿಮ್ಮೆಲ್ಲರ ಜವಾಬ್ದಾರಿ. ಅದನ್ನು ಬಹುಮುಖ್ಯವಾಗಿ ಆಡಳಿತದ ಹೊಣೆಯನ್ನು ಹೊತ್ತುಕೊಂಡಿರ್ತಕ್ಕಂಥ ಎಲ್ಲ ಮಹನೀಯರಲ್ಲಿ ಒಂದು ಮನೆ ಮಾಡಿಕೊಳ್ತೇನೆ. ಕನ್ನಡ ಸರ್ಕಾರಿ ಶಾಲೆಗಳನ್ನು ಮುಚ್ಚಬೇಡಿರಿ, ದಯವಿಟ್ಟು ಮುಚ್ಚಬೇಡಿರಿ. ಉಳಿಸಿ ಬೆಳೆಸಿ ಅಭಿವೃದ್ಧಿ ಮಾಡಿ ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಬೇಕಾದಂಥ ಎಲ್ಲ ರೀತಿಯ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತಾವು ಕೊಡಬೇಕು ಅಂತ ನಾನು ಮನವಿ ಮಾಡ್ತೇನೆ. ಹಾಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು, ವಿಶೇಷವಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೂ, ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಸನ್ಮಾನ್ಯ ಶ್ರೀ ಶಾಲೆ ರಜನೀಶ್ವರ್ ಅವರಿಗೂ, ಹಾಗೂ
ಪ್ರಧಾನ ಕಾರ್ಯದರ್ಶಿಗಳು ಶಿಕ್ಷಣ ಇಲಾಖೆಯವರು, ಇತರೆಲ್ಲ ಕಮಿಷನರ್, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಕರ್ನಾಟಕದಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿರಿ, ಉಳಿಸಿರಿ, ಬೆಳೆಸಿರಿ, ಬೆಳೆಸಿರಿ. ನಾವು ಕನ್ನಡ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕಾದಂಥ ಒಂದು ಅಗತ್ಯ ತುರ್ತು ಸಂದರ್ಭ ಇದೆ ಇವತ್ತು. ಭಾರತೀಯ ಸಂವಿಧಾನ ಆರ್ಟಿಕಲ್ 21, ಪರಿಚ್ಛೇದ 21 ಮತ್ತು ಪರಿಚ್ಛೇದ 21A, ಒಂದು ಆರ್ಟಿಕಲ್ 21 ಜೀವನದ ಜೀವಿಸುವ ಹಕ್ಕು, ರೈಟ್ ಟು ಲೈಫ್. ಆರ್ಟಿಕಲ್ 21A, 21A ರೈಟ್ ಟು ಎಜುಕೇಷನ್, ಮೂಲಭೂತ ಹಕ್ಕುಗಳಿವೆ ಎರಡು. ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚಿದರೆ ಅಥವಾ ವಿಲೀನ ಮಾಡ್ತೀವಿ ಅಂತ ನೆಪದಲ್ಲಿ ಒಂದು ಮುಚ್ಚುವಂತಹ ಪ್ರಕ್ರಿಯೆ ನಡೆದರೆ ಅದು ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ. ಹೀಗಾಗಿ ಎಲ್ಲ ಗೌರವಾನ್ವಿತರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ, ಸರ್ಕಾರಿ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿ ಮಾಡಿರಿ. ಶಾಲೆಗಳಿಗೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ದಯವಿಟ್ಟು ಕೊಡ ಮಾಡಿರಿ, ಅಗತ್ಯ ಅನುದಾನವನ್ನು ಬಿಡುಗಡೆ ಮಾಡಿರಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಭಾರತೀಯ ಸಂವಿಧಾನದಲ್ಲಿ ಈ ರೀತಿಯಲ್ಲಿ ಸಾರ್ವಭೌಮ, ಸಮಾಜವಾದಿ, ಸರ್ವಧರ್ಮ ಸಮಭಾವ, ಪ್ರಜಾತಂತ್ರ ಮತ್ತು ಗಣರಾಜ್ಯ, ಈ 5 ಮೂಲಭೂತ ಮೌಲ್ಯಗಳ ಆಧಾರದ ಮೇಲೆ ಭಾರತವನ್ನು ಕಟ್ಟಬೇಕು ಅಂತ ಇದೆ. ಅದರಲ್ಲಿ ಒಂದು ಸಮಾಜವಾದ ಸೋಷಲಿಸ್ಟ್. ಸರ್ಕಾರಿ ಶಾಲೆಗಳನ್ನು ಮುಚ್ಚಿದರೆ ಅದು ಸಂವಿಧಾನ ಉಲ್ಲಂಘನೆ, ಆ ಸಂವಿಧಾನ ಪೀಠಿಕೆಯ ಸಮಾಜ ತತ್ವದ ಉಲ್ಲಂಘನೆ. ಕಾರಣ ಇಷ್ಟೇ, ಇವತ್ತು ಪರಿಸ್ಥಿತಿ ಶಿಕ್ಷಣ ಅನ್ನೋದು ವ್ಯಾಪಾರ ಆಗಿದೆ. ಇವತ್ತು ಲಕ್ಷಾಂತರ ಡೊನೇಷನ್ ಕೊಟ್ಟು LKG UKG ಸೇರಿಸೋ ಪರಿಸ್ಥಿತಿ ಬಂದಿದೆ. ಇವತ್ತು ಏನು ಸಾಧ್ಯತೆನಾ? ಬಡ ಮಕ್ಕಳು ಸಾಧ್ಯತೆನಾ? ಈಗ ಸರ್ಕಾರಿ ಶಾಲೆ ಮುಚ್ಚಿಬಿಟ್ರೆ ನಾವು ಬಡವರಿಗೆ ಎಲ್ಲಿಗೆ ಹೋಗ್ಬೇಕು? ಆ ಪಾಲಕರು ಏನು ಮಾಡಬೇಕು? ಅವ್ರಿಗೆ ಒಂದೇ ಆಸರಷ್ಟೇ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು. ಹಾಗಾದರೆ ಸರ್ಕಾರಿ ಶಾಲೆ ಮುಚ್ಚಿ ನೀವು ಗ್ರಾಮೀಣ ಭಾಗದಲ್ಲಿ, ಹುಡುಗರ ಪ್ರದೇಶದಲ್ಲಿ ಎಲ್ಲ ಮುಚ್ಚಿದರೆ ಅಲ್ಲಿ ಮಕ್ಕಳು ಏನು ಮಾಡಬೇಕು? ವಿದ್ಯಾಭ್ಯಾಸದಿಂದ, ಶಿಕ್ಷಣದಿಂದ ವಂಚಿತರಾಗಬೇಕು ಅವರು. ಇದು ಕೂಡುವುದು. ಹೀಗಾಗಿ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳನ್ನ ಸರ್ವಾಂಗೀಣವಾಗಿ ಅವರು ಬೆಳೆಸಬೇಕಾದಂಥ ನಿಟ್ಟಿನಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳ ಉಳಿವು ಮತ್ತು ಬೆಳವಣಿಗೆ, ಅಭಿವೃದ್ಧಿ ಬಹಳ ಮುಖ್ಯ. ಹೀಗಾಗಿ ಎಲ್ಲ ಗೌರವಾನ್ವಿತರಲ್ಲಿ ನಾನು ಕಳಕಳಿಯ ಮನವಿ ಮಾಡಿಕೊಳ್ತೇನೆ, ನಮ್ಮ ಸರ್ಕಾರಿ ಶಾಲೆಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ. ಇಲ್ಲಿ ಹಣಕಾಸಿನ ಲೆಕ್ಕಾಚಾರ, ಲಾಭ ನಷ್ಟ ಅಂತ ನೋಡಬಾರ್ದು. ಯಾಕಂದರೆ ಮಕ್ಕಳು ಸಂಸ್ಕಾರವಂತರಾದರೆ, ವಿದ್ಯಾವಂತರಾದರೆ, ಬುದ್ಧಿವಂತರಾದರೆ ಅವರು ನಮ್ಮ ದೇಶಕ್ಕೆ ಅನನ್ಯ ಅನುಪಮ ಕೊಡುಗೆ ನೀಡ್ತಾರೆ. ಇವತ್ತು ಯಾರಿಗೂ ಗೊತ್ತು, ನಮ್ಮ ಮಕ್ಕಳು ಮತ್ತೊಬ್ಬರು ಅಬ್ದುಲ್ ಕಲಾಂ ಆಗ್ಬೋದು, ಮತ್ತೊಬ್ಬರು ವಾಜಪೇಯಿ ಆಗ್ಬೋದು, ಸಿ ವಿ ರಾಮನ್, ಜಗದೀಶ್ ಚಂದ್ರ ಬೋಸ್, ಈ ಥರ ಅನೇಕ ಮಹನೀಯರು, ವಿಜ್ಞಾನಿಗಳು, ನೇತಾರವರು ಯಾರು ಹೇಳ್ಬಿಟ್ಟು ಸಾಧ್ಯತೆಗಳಿವೆ. ಆದರೆ ಮಕ್ಕಳು ಬೆಳೆಸಬೇಕಾಗತ್ತೆ. ಅಂಥ ವಾತಾವರಣ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಮಾತ್ರ ಇದೆ. ವಿದ್ಯಾಭ್ಯಾಸ ಅಂತಂದರೆ ಕೇವಲ ಅಕ್ಷರ ಕಲಿಯೋದು ಮಾತ್ರ ಅಲ್ಲ. ನಾವು ಬರೀ ಅಂಕಗಳನ್ನು ತೆಗೆದುಕೊಂಡು 95, 96, 97, 90%
ಅಷ್ಟು ಮಾತ್ರ ಅಲ್ಲ, ಅಂಕಗಳಿಗೆ ಮಾತ್ರ ಶಿಕ್ಷಣ ಅಲ್ಲ. ಈಗಾಗಲೇ ಹೇಳಿದಂತೆ ಒಂದು ಮಗುವಿನ ಬೆಳವಣಿಗೆ 4 ಆಯಾಮಗಳಲ್ಲಿ ದೈಹಿಕ, ಮಾನಸಿಕ, ಬೌದ್ಧಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ. ಈ ಒಂದು 4 ಆಯಾಮಗಳಲ್ಲಿ ನಾವು ಮಕ್ಕಳನ್ನು ಬೆಳೆಸಬೇಕು. ಅದಕ್ಕೆ ಬೇಕಾದಂತಹ 3 ಚೌಕಗಳನ್ನು ನಾವು ಪಡೆಯಬೇಕಾಗುತ್ತೆ. ಮಕ್ಕಳಿಗೆ ಇವತ್ತು ನಾವು ಪರಿಸರ, ಕೃಷಿ, ತೋಟಗಾರಿಕೆ, ವಿಜ್ಞಾನ, ಗಣಿತ, ಎಕನಾಮಿಕ್ಸ್, ಆರ್ಥಿಕತೆ, ಸಮಾಜ ವಿಜ್ಞಾನ, ಸೋಷಿಯಲ್ ಸ್ಟಡೀಸ್, ಕಾನೂನು, ನ್ಯಾಯ, ತಂತ್ರಜ್ಞಾನ, ವೈದ್ಯಕೀಯ ಹಾಗೂ ಇನ್ನಿತರ ಅನೇಕ ವಿಷಯಗಳ ಮೇಲೆ ನಾವು ಅವರಿಗೆ ಶಿಕ್ಷಣ ಕೊಡಬೇಕಾಗಿದೆ. ಬರೀ ಬಾಯ್ಪಾಠ ಮಾಡಿ ಪರೀಕ್ಷೆಯಲ್ಲಿ ಶೇಕಡ 90% ಅಂಕ ತೆಗೆದುಬಿಟ್ರೆ ಅದು ಸಾಧನೆ ಅಲ್ಲ. ಅದು ಮಕ್ಕಳಿಗೆ ಚಿಂತನಶೀಲರಾಗಬೇಕು. ಇದು ಯಾಕೆ ಹೀಗೆ, ಇದು ಏನು ಇದು ಹೀಗೆ ಯಾಕಾಗತ್ತೆ? ಒಂದು ವಸ್ತು ಬಂದಾಗ, ಒಂದು ವಿಷಯ ಬಂದಾಗ ಅವರ ಮಕ್ಕಳ ಮನಸ್ಸಿನಲ್ಲಿ 10 ಪ್ರಶ್ನೆ ಮಾಡಬೇಕು. 10 ಕ್ವಶನ್ಸ್ ಮಿನಿಮಮ್. ಖ್ಯಾತ ಶಿಕ್ಷಣ ತಜ್ಞರು ಎಚ್ ನರಸಿಂಹಯ್ಯನವರು, ಅವರು ಬೆಂಗಳೂರು ಸಿಟಿಯ ತಿಳಿದವರಾಗಿದ್ದರು. ಅವ್ರು ಹೇಳ್ತಾರೆ, ಯಾವುದನ್ನು ಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳಬೇಡ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಎಲ್ಲ ಬೋಧನೆ ಮಾಡ್ತಾರೆ. ಕೊನೆ 18ನೇ ಅಧ್ಯಾಯದಲ್ಲಿ ಬರುತ್ತೆ, ಎಲ್ಲ ಹೇಳ್ತಾರೆ, ಜೀವ ಧರ್ಮ ಎಲ್ಲ ಹೇಳ್ತಾರೆ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಸ್ವತಃ ಭಗವಾನ್ ವಿಷ್ಣು ಅರ್ಜುನಿಗೆ ಹೇಳ್ತಾನೆ, ಇಷ್ಟೆಲ್ಲ ಬೋಧನೆ ಮಾಡಿ ಅರ್ಜುನ, ನಾನು ಇಷ್ಟೆಲ್ಲ ಹೇಳಿದೆ, ಆದರೆ ನಾನು ಹೇಳಿದ್ದನ್ನು ನೀನು ನಿನ್ನ ಮನಸ್ಸಿನ ಚಿಂತನೆ ಮಾಡಿಕೊಂಡು ಹೋಗಬೇಕು ಅಂತ ಬೇಡವೋ ನೀನೇ ತೀರ್ಮಾನ ಮಾಡು, ನೀನೇ ಚಿಂತನೆ ಮಾಡಿ. ಅಂದರೆ ಪರಮಾತ್ಮ ಅವರಿಬ್ಬರು ಹೇರಲಿಲ್ಲ, ಆಯ್ಕೆ ಕೊಟ್ಟ ಅರ್ಜುನ ಚಿಂತನೆ ಮಾಡಲಿಕ್ಕೆ. ಆ ಥರ ಮಕ್ಕಳಿಗೆ ನಾವು ಪ್ರತಿಯೊಂದು ಸಹಿತ ನಾವು ಚಿಂತನೆ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸಬೇಕಾದಂಥ ಅವಶ್ಯಕತೆ ಇದೆ. ಒಂದು ಗಿಡ ನೋಡ್ತಾರೆ, ಈ ಗಿಡ ಏನಿದು, ಯಾವ ಜಾತಿ ಇದು, ಇದಕ್ಕೆ ವೈಜ್ಞಾನಿಕ ಹೆಸರು ಏನು, ಇದರಲ್ಲಿ ಯಾವ ಔಷಧೀಯ ಸಸ್ಯಗಳಿವೆ, ಇದು ಏನು ಪ್ರಯೋಜನ, 10 ಪ್ರಯೋಜನ. ಹೀಗೆ ಮಕ್ಕಳ ಮನಸ್ಸಿನಲ್ಲಿ ಈ ಥರ ಚಿಂತನಾ ಕ್ರಮವನ್ನು ಚಿಂತನೆ ಹೇಗೆ ಮಾಡಬೇಕು, ಹೌ ಟು ಥಿಂಕ್, ಹೇಗೆ ಚಿಂತನೆ ಮಾಡಬೇಕು ಅಂತ ಕಲಿಸೋ ಶಿಕ್ಷಣ ಇದೆ, ಬರೀ ಬಾಯ್ಪಾಠ ಮಾಡೋ ಶಿಕ್ಷಣ ಅಲ್ಲ. ಹೀಗಾಗಿ ಅಂಥದ್ದು ಶಿಕ್ಷಣ ಇವತ್ತು ನಮ್ಮ ಎಲಕಲ್ಲದ ಕೇಂದ್ರ ಶಾಲೆಯಲ್ಲಿ ಸಿಗ್ತಾ ಇದೆ ಅನ್ನೋದು ನಮಗೆ ಒಂದು ಸಂತೋಷದ ಸಂಗತಿ. ಹೀಗಾಗಿ ಮಕ್ಕಳು ಅಂತಂದರೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಚಿಲ್ಡ್ರನ್ ಆರ್ ಸುಪ್ರೀಂ ಅಸೆಟ್ ಆಫ್ ನೇಷನ್. ಅಂದರೆ ಮಕ್ಕಳು ದೇಶದ ಅತ್ಯಮೂಲ್ಯ ಆಸ್ತಿ. ಈ ಅತ್ಯಮೂಲ್ಯ ಆಸ್ತಿಯನ್ನು ನಾವು ಅತ್ಯಂತ ಕಾಳಜಿಯಿಂದ ಜತನದಿಂದ ಬಳಸಬೇಕಾದ ಅವಶ್ಯಕತೆ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಿ ಕನ್ನಡ ಶಾಲೆಗಳು ಬೇಕು. ಕನ್ನಡ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಒಂದು ಭಾಷೆಗೆ ಕಲಿಸೋಣ ನಾವು. ಒಂದು ಭಾಷೆನ ಯಾಕಂದರೆ ಇಂಗ್ಲೀಷ್ ನಮಗೆ ಜಾಗತಿಕ ಭಾಷೆ ಆಗಿದೆ, ಇಂಗ್ಲೀಷ್ ಬೇಕೇ ಬೇಕು. ಅದಕ್ಕಾಗಿ ನಾವು ಅದನ್ನು ಒಂದು ಭಾಷೆಯನ್ನಾಗಿ ಮಕ್ಕಳಿಗೆ ಕಲಿಸೋಣ. ಇಂಗ್ಲೀಷು, ಹಿಂದಿ, ಸಂಸ್ಕೃತ, ಮರಾಠಿ ಇದಕ್ಕೆ ಕಲಿಸೋಣ. ಹೀಗಾಗಿ ಮಕ್ಕಳಿಗೆ ಭಾಷಾಭಿವೃದ್ಧಿಯನ್ನು ಕಲಿಸುವುದು ಬಹಳ ಅವಶ್ಯಕ. ನಿಟ್ಟಿನಲ್ಲಿ ನಮ್ಮ ಕೇಂದ್ರ ಶಾಲೆಯನ್ನು ಈ ಒಂದು ಉತ್ತಮ ಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಎಲ್ಲ ಮುಖ್ಯೋಪಾಧ್ಯಾಯರಿಗೂ, ಎಲ್ಲ ಶಿಕ್ಷಕ ಬಂಧುಗಳಿಗೂ, ಎಲ್ಲ ನಾಗರಿಕರಿಗೂ ಮತ್ತು ದಾನಿಗಳಿಗೂ ಮತ್ತು ಈ ವಾರ್ಡಿನ ಸದಸ್ಯರು
ಬೆಂಗಳೂರವರೆಗೂ ಇನ್ನಿತರ ಎಲ್ಲರೂ ಸಹಿತ ನನ್ನ ಅನಂತ ಧನ್ಯವಾದವನ್ನು ಹೃದಯದಿಂದ ಮನುಷ್ಯ ನಮಸ್ಕಾರ. ಜೈ ಜೈ ಕರ್ನಾಟಕ. ನಮಸ್ತೆ.